ಮೈಸೂರಿನಲ್ಲಿ ಪುಟ್ಟ ಮಗುವಿನ ಉಳಿವಿಗಾಗಿ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರು ಮನ ಮಿಡಿದಿದ್ದಾರೆ. ಬೆನ್ನುಮೂಳೆ ಸ್ನಾಯು ಕ್ಷೀಣತೆಯಿಂದ 1 ವರ್ಷ 10 ತಿಂಗಳ ಕೀರ್ತನ ಎಂಬ ಮಗು ಬಳಲ್ತಾ ಇದೆ. ಈ ಮಗುವಿನ ಚಿಕಿತ್ಸೆಗೆ ಸಹಾಯ ಮಾಡುವಂತೆ ಅವರು ಕೋರಿಕೊಂಡಿದ್ದಾರೆ. ಕೀರ್ತನ ಉಳಿಯೋದಕ್ಕೆ 16 ಕೋಟಿಯ ಅಗತ್ಯ ಇದೆ. ಆ ಮಗುವಿನ ಉಳಿವಿಗಾಗಿ ಸಹಾಯ ಮಾಡುವಂತೆ ಕೈ ಮುಗಿದು ಕೇಳಿಕೊಂಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ಕೈಲಾದಂತಹ ಸಹಕಾರ ನೀಡಿ, ನಾನು ಕೂಡ ನನ್ನ ವೈಯಕ್ತಿಕ ಸಹಕಾರ ನೀಡ್ತೀನಿ, ನೀವು ಹಣಕಾಸಿನ ನೆರವು ನೀಡಿ ಮುದ್ದಾದ ಮಗುವನ್ನು ಉಳಿಸ್ಕೊಳ್ಳೋಣ ಅಂತ ಅನಿಲ್ ಕುಂಬ್ಳೆ ಕಳಕಳಿಯಿಂದ ಕೇಳಿಕೊಂಡಿದ್ದಾರೆ. ಇನ್ನು ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಘಟನೆಗಳನ್ನು ನೋಡಿದ್ದೀರಾ. ಮಗು ಹುಟ್ಟುವಂತಹ ಸಂದರ್ಭದಲ್ಲೇ ಜೆನೆಟಿಕ್ ಒಂದು ಸಿಂಡ್ರೋಮ್ ಇದನ್ನು ಗುಣಪಡಿಸಬೇಕು ಅಂತಂದರೆ ಅಮೇರಿಕದ ಕೆಲವು ಸಂಸ್ಥೆಗಳು ಆಯ್ದಂತಹ 2-3 ಸಂಸ್ಥೆಗಳು ಮಾತ್ರ ಈ ಒಂದು ಮೆಡಿಸಿನನ್ನು ಸಿದ್ಧಪಡಿಸುತ್ತೆ. ಅಂದರೆ ಮಗುವಿನ DNA ಸ್ಟ್ರಕ್ಚರ್ ಏನಿದೆ ಅದರಲ್ಲಿ ಫಾರ್ಮೇಷನ್ ಮಾಡಬೇಕಾಗತ್ತೆ. ಹೀಗಾಗಿ ಅದನ್ನು DNA ಕಲ್ಚರ್ ಮಾಡೋದಕ್ಕೆ ಅಂತ ಸಾಕಷ್ಟು ತಜ್ಞರು ತಂತ್ರಜ್ಞರು ಎಲ್ಲರೂ ಕೂಡ ಬೀಳ್ತಾರೆ. ಹೀಗಾಗಿ ತುಂಬ ಕಾಸ್ಟ್ಲಿಯೆಸ್ಟ್ ಇಂಜೆಕ್ಷನ್. ಹೀಗಾಗಿ ಇದಕ್ಕಾಗಿ ಅನಿಲ್ ಕುಂಬ್ಳೆ ಅವರು ಈಗ ಮನವಿ ಮಾಡಿಕೊಂಡಿದ್ದಾರೆ. ನನಗೆ ವನ್ಯಜೀವಿಗಳಲ್ಲಿ ಆಸಕ್ತಿ ಬಂದಿದ್ದು, ಫೋಟೋಗ್ರಫಿನಲ್ಲಿ ಆಸಕ್ತಿ ಬಂದಿದ್ದು ಮೊದಲನೇ ಬಾರಿಗೆ ಇಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕಿಗೆ ಬಂದಾಗ 1996ನೇ ಇಸ್ವಿ ಕಬಿನಿಗೆ ಬಂದು ನಾನು ಒಂದು ಟೈಗರ್ ಕಾನ್ಸರ್ವೇಷನ್ ಮೆಸೇಜ್ ಕೊಟ್ಟಿದ್ದೆ ಆವಾಗ. ಆದರೆ ಇವತ್ತು ನಾನು ಈ ಕಬಿನಿಗೆ ಬಂದಾಗ ಇನ್ನೊಂದು ತಮ್ಮೆಲ್ಲರಿಗೂ ನನ್ನ ಒಂದು ಮನವಿ. ಯಾಕಂದರೆ ಇಲ್ಲಿ ಕಿಶೋರ್ ಇವರು ನಮ್ಮ ಅರಣ್ಯ ಇಲಾಖೆಯ ಒಂದು ಡೆಪ್ಯೂಟಿ RFO, ಇವರು ನಾಗಶ್ರೀ ಇಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರ್ ಆಗಿದ್ದಾರೆ. ಅವರ ಮಗಳು ಈ ಪುಟ್ಟು ಹುಡುಗಿ ಕೀರ್ತನ 1 ವರ್ಷದ 10 ತಿಂಗಳಷ್ಟೇ ಅವಳಿಗೆ. ಆದರೆ ಅವಳಿಗೊಂದು ರೇರ್ ಜೆನೆಟಿಕ್ ಡಿಸಾರ್ಡರ್ ಇದೆ, SMA ಟೈಪ್ 2, ಸ್ಪೈನಲ್ ಮಸ್ಕ್ಯುಲರ್ ಏಟ್ರಫಿ ಟೈಪ್ 2. ಇದಕ್ಕೆ ಚಿಕಿತ್ಸೆಗೆ ಒಂದು ಇಂಜೆಕ್ಷನ್ ಕೊಡಬೇಕು. ಆ ಇಂಜೆಕ್ಷನ್ಗೆ 16 ಕೋಟಿ ಖರ್ಚಾಗುತ್ತೆ. ತಮ್ಮೆಲ್ಲರ ಒಂದು ಮನವಿ ಈ ಮೂಲಕ, ಈ ವಿಡಿಯೋ ಮೆಸೇಜ್ ಮೂಲಕ ನಿಮ್ಮೆಲ್ಲರನ್ನ ಕೇಳ್ಕೊತಾ ಇದ್ದೀನಿ. ನಾನು ಇವಳನ್ನ ಉಳಿಸ್ಕೋಬೇಕು, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ. ನನ್ನ ಪರ್ಸನಲ್ ಏನಿದೆಯೋ ನಾನು ಖಂಡಿತವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲೂ ಅದನ್ನೇ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ಒಂದು ಪುಟ್ಟ ಮಗುನ ನಾವೆಲ್ಲ ಉಳಿಸ್ಕೊಳ್ಳೋಣ. ಯಾಕಂದರೆ ನಾ ಹೇಳಿದಾಗೆ ಇದೊಂದು ವೆರಿ ರೇರ್ ಜೆನೆಟಿಕ್ ಡಿಸಾರ್ಡರ್. ಅದನ್ನು ನಾವು 16 ಕೋಟಿ ಖರ್ಚಾಗತ್ತೆ. ನಾವೆಲ್ಲರ ಒಂದು ಕೈಗೂಡಿಸಿದ್ರೆ ಖಂಡಿತವಾಗಿ ಆ ದುಡ್ಡನ್ನು ನಾವೆಲ್ಲ ಸಂಗ್ರಹಿಸಿ ಈ ಮಗುನ ಉಳಿಸ್ಕೋಬೋದು. ಬನ್ನಿ, ಎಲ್ಲರೂ ಕೈ ಜೋಡಿಸೋಣ. ನನಗೆ ವನ್ಯಜೀವಿಗಳಲ್ಲಿ ಆಸಕ್ತಿ ಬಂದಿದ್ದು, ಫೋಟೋಗ್ರಫಿನಲ್ಲಿ ಆಸಕ್ತಿ ಬಂದಿದ್ದು ಮೊದಲನೇ ಬಾರಿಗೆ ಇಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕಿಗೆ ಬಂದಾಗ 1996ನೇ ಇಸ್ವಿ ಕಬಿನಿಗೆ